ದೊಡ್ಡವ್ರು ಹೇಳ್ತಾ ಇದ್ರು ನಾಯಿಗೂ ಒಂದ್ ಕಾಲ ಬರುತ್ತೆ ಅಂತ. ಯಾವ ಫುಲ್ಡ್ ಮಗನಿಗೆ ಹುಡುಗಿ ತಪ್ಕೊಳ್ಳೋ ಕಾಲನೂ ಬಂದ್ಬಿಡ್ತು. ಏನ್ ಮಾಡ್ತೀಯ? ಅದೃಷ್ಟ ಹಾಕೋಣ ನಿಂದು. ಯಾಕೋ ಏನಾಯ್ತು? ಯಾಕೋ ಎಲ್ಲರದು ಎಕ್ಸಾಮ್ಸ್ ಮುಗೀತು. ನೀವೆಲ್ಲರೂ ನಿಮ್ ಮನೆಯವ್ರನ್ನ ನೋಡಕ್ ಹೋಗೋ ಸಂತೋಷದಲ್ಲಿದ್ದೀರಾ. ನಾನು ನಮ್ಮ ಮನೆಯವ್ರ ಜೊತೆಲೇ ಇದ್ರು ಯಾಕೋ ಒಂಥರ ಎಲ್ಲ ಫ್ರೆಂಡ್ಸ್ನು ಒಟ್ಟಿಗೆ ಕಳ್ಕೊತಿದ್ದೀನೇನೋ ಅನ್ಸ್ತಾ ಇದೆ. ಅಯ್ಯೋ ದಡ್ಡ, ಅದಕ್ಕೆ ಯಾಕೆ ಅಷ್ಟೊಂದು ಫೀಲ್ ಮಾಡ್ಕೋತಾ ಇದೀಯಾ? ಇನ್ನು 15 ದಿನ ಬಿಟ್ಟು ಎಲ್ರು ಸಿಗ್ತೀವಲ್ಲ. ಯಾಕೆ? ಅದೇ ನಮ್ ನಂದನ್ ತಂಗಿ ಮದ್ವೆ ಅಲ್ವಾ ಬೆಂಗಳೂರಲ್ಲಿ. ಹೌದಲ್ವಾ? ಬ್ಯಾಂಗ್ಳೂರ್. ಎಸ್. ಕಾಪು ಬ್ಯಾಂಗ್ಳೂರ್ ಅಂಡರ್ವರ್ಲ್ಡ್ ಕ್ಯಾಪ್ಟನ್. ನನ್ನ ಎದುರು ಹಾಕೊಂಡವರು ಸೋಲಲ್ಲ, ಸಾಯ್ತಾರೆ. ಸತ್ರು ಲ್ಯಾಂಡ್ ಮಾತ್ರ ನಿನಗೆ ಮಾರೋದಿಲ್ಲ ನಾನು. ಕಪಾಲಿ ಕ್ಯಾಪ್ಟನ್, ಡೀಲ್ ಮುಗಿಸಕ್ಕೆ ಎಷ್ಟು ದಿನ ಆಯ್ತು? 1 ವಾರ ಆಯ್ತು ಕ್ಯಾಪ್ಟನ್. ಮತ್ತೆ ಲೇಟ್ ಆಗಿದ್ದಕ್ಕೆ ಪೆನಾಲ್ಟಿ? ಈಗೇನ್ ಹೇಳ್ತೀಯ? ಇಂಥ ರಕ್ತನ ತುಂಬಾ ನೋಡಿದ್ದೀನಿ ನಾನು. ಹಾಗಾದ್ರೆ ಇವನಿಗೆ ಹೊಡಿದೆ ಬಡಿದೆ ನರ್ಕಕ್ಕೆ ಕಳ್ಸ್ಕೊಟ್ರೆ. ತಂಗ್ವೇಲು ಕಾವೇರಿ ನೀರು ಸಾಯೋವರೆಗೂ ಕುಡಿ. ಇವತ್ತು ರಾತ್ರಿ ಇವನ್ ಬಾಡಿನ ಅಲ್ಸುರ್ಲೆ ಕಲ್ಪಿಸಾಕಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಇದು ಮರ್ಡ್ರು ಅಂತ ಪೊಲೀಸ್ನವ್ರಿಗೂ ಗೊತ್ತಾಗೋದಿಲ್ಲ. ಅಯ್ಯೋ ಕುಡ್ಕೊಂಡ್ರಪ್ಪ ಪಾರ್ಟಿರು ಕುಡಿದ್ರೆ ನಿಂತ್ಕೊಳಕಾಯ್ತದ? ಓದಿಗಳು ಕುಡ್ದಿದ್ ಸಾಲದು ಅಂತ ಕುಡ್ಕೋದಕ್ಕೆ ಕೇಳ್ಬೇರೆ ಅಂದಂಗೆ ಇವನೊಬ್ಬ. ಸದ್ಯ ಬಿಸಿ ಅಂತ ಎಲ್ಲಿ ಪಾರ್ಟಿ ಬರೋದಿಲ್ವೇನೋ ಅಂತ ತಿಳ್ಕೊಂಡು ಭಯ ಪಟ್ಬಿಟ್ಟಿದ್ದೆ. ಹೆಂಗ್ರಿ ತಪ್ಪಿಸ್ಕೊಳಕಾಯ್ತದೆ? ಎಂತ ಕೇಸಾದ್ರು ಕಾಕಿ ಬರಕ್ಕಿಂತ ಮುಂಚೆ ಬಂದ್ ಕಾಯೋದು ಕಾದಿದ್ದಾನೆ. ಬಸ್ ಏನ್ ಬಸ್ ಇದ್ ಪಾರ್ಟಿ ಗೊತ್ತಿಲ್ವಾ? ನನ್ ಮಗ PC ಪಾಸ್ ಆಗವನೆ. ಓ ಪರವಾಗಿಲ್ಲ, ಕುಡ್ಕೊಂಡು ಗಿಡ್ಕೊಂಡು ಓಟ್ನಲ್ಲಿ ಗಲಾಟೆ ಮಾಡ್ಕೊಂಡಿರ್ತಾರೆ ಅನ್ಕೊಂಡಿದ್ದೆ. ನಿಮ್ ಮಕ್ಳು ಓದ್ತಾರೆ. ತಗ 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 ಒಳ್ಳೆ ಕುಡ್ಕ. ಸರ್, ಕಾಪು ಅಪ್ಪೋಡ ಕಾಪು ಒಂದ್ ಕಡೆ ಸೇರಿದ್ದಾರೆ ಅಂದ್ರೆ ಏನಾದ್ರೂ ಅನಾಹುತ ಆಗೋದ್ ಗ್ಯಾರಂಟಿ. ಯಾರನ್ನು ತಡಿಬೇಡಿ, ಹೊಡೆದಾಡ್ಕೊಂಡು ಸಾಯ್ಲಿ. ಓ ಬಾರಯ್ಯ, ಬಾ ಬಾ, ವೆಲ್ಕಮ್ ವೆಲ್ಕಮ್. ಓ ಅವನ್ ಬಂದ್ಮೇಲೆ ನನಗೇನ್ ಕೆಲ್ಸ? ನಾನ್ ಬರ್ತೀನಿ. ಏಯ್ ಬಾರಯ್ಯ, ಇಲ್ಲಿ ನೀನು ಕಾಪು ಒಂದಾದ್ರೆ ಇಡೀ ಬೆಂಗಳೂರನ್ನೇ ಗಡಗಡ ಅಂತ ನಡಗಿಸ್ಬೋದು. ಮೊದ್ಲು ಇನ್ನೊಂದ್ ಮಕ್ಕಳನ್ನ ಶೂಟ್ ಮಾಡ್ಬೇಕು. ನದಿ ಯಾವತ್ತು ಕೆರೆ ಕಟ್ಟೆ ಸಹವಾಸ ಮಾಡಲ್ಲ. ಆದ್ರೆ ಸ್ನೇಹ ಏನೇ ಇದ್ರು ಸಮುದ್ರದ ಜೊತೆಗೇನೆ. ಇಲ್ಲಿರೋನು ಸಮುದ್ರನೇ, ನದಿ ಸೇರೋದ್ರದ್ದು ಯಾವನ್ಗೂ ಇಲ್ಲ. ನಮ್ ದಾರಿಗೆ ಅಡ್ಡ ಬರ್ಬಾರ್ದು ಹೇಳಿ ಅವನ್ಗೆ. ಅದನ್ನ ನಾನ್ ಹೇಳ್ಬೇಕು. ಬಿಡ್ದಿ ಹತ್ರ 150 ಎಕರೆ ಡೀಲ್ ಬಂದಿದೆ. ಮಧ್ಯ ಯಾರೇ ತಲೆ ಹಾಕಿದ್ರು ಆ ತಲೆ ಇರೋದಿಲ್ಲ ಅಂತ ಎಷ್ಟೋ ತಲೆಗಳನ್ನ ತೆಗೆದುಬಿಟ್ಟು ಮನೆ ಮೇಲೆ ದೃಷ್ಟಿ ಬೊಂಬೆ ತರ ನೇತ ಹಾಕ್ಬಿಟ್ಟಿದೀನಿ. ಅವನ್ಗೆ ಹುಷಾರಾಗಿರ ಕೇಳಿ. ಏನಂದೆ? ಏನಂದೆ? ಏಯ್ ಶುಕ್ಲಾಚಾರಿ, ಒಂದ್ ಕಣ್ಣು ಆಗ್ಲೇ ಹೋಗಿದೆ, ಇನ್ನೊಂದ್ ಕಣ್ಣು ತೆಗೆದು ಬಿಡ್ತೀನಿ. ಎಲ್ಲಾರ್ಗೂ ಸತ್ಯದ ಕಣ್ಣು ಸುಳ್ಳಿನ ಕಣ್ಣು ಅಂತಿರುತ್ತೆ ಕಣ. ನನಗಿರೋದೇ ಸತ್ಯದ ಕಣ್ಣು. ಕಣ್ಣಲ್ಲ, ಅದು ಕಳ್ಳ ಕಣ್ಣು. ಕಿತ್ಬಿಡ್ತೀನಿ. ಏನಪ್ಪ ಯಪ್ಪ ಯಾಕಾಗ್ತೀಯ? ಸ್ವಲ್ಪ ಸುಮ್ಮನೆ ನಾನು ಹೇಳ್ತೇನೆ. ಪ್ರಕಾಶ, ನೀನ್ ಬುದ್ಧಿದ್ದೇನ? ಅವ್ನ ತಂಟೆಗೆ ಹೋಗ್ಬೇಡ ಅಂದ್ರೆ ಕೇಳೋದು. ಮತ್ತೆ ಅವ್ನು ಹೇಳ್ದಂಗೆಲ್ಲ ಕೇಳಕ್ಕಾಯ್ತದೆ ಅಂದ್ರೆ ಸುಮ್ಮನಿರೋ. ಈ ಡೀಲ್ ಹೋದ್ರೆ ಏನಾಯ್ತು? ಬೇರೆ ಡೀಲ್ ಇಲ್ವಾ? ಬೇಕಾದ್ರೆ ನಾನೇ ಕೊಡ್ತೇನೆ. 200 ಎಕರೆ ಆಯ್ತದ? ಆಯ್ತಪ್ಪ. ಏನು ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ರು. ಪ್ರಕಾಶ, ಕಾಪು ಇಬ್ರು ಚೇರ್ಸ್ ಹೇಳಿ. ಸೇರ್ಸು. ನನ್ ಜೊತೆ ಚೇರ್ಸ್ ಹೇಳಕ್ಕೆ ನಿನಗಿನ್ನೂ ವಯಸ್ಸು ಅನುಭವ ಬಂದಿಲ್ಲ.
ಮೊದಲು ಅದನ್ನ ಸಂಪಾದನೆ ಮಾಡು. ಏ ಕಾಪು, ಹೋಗ್ಲಿ ಬಿಡು ಪ್ರಕಾಶ್, ಯಾಕೆ ಇನ್ನೊಂದ್ ಸರ್ತಿ ನಿನ್ನ ಹತ್ರ ಬಂದ್ರೆ ನಿನ್ನ ಎರಡು ಕಣ್ಣು ಕಿತ್ಬಿಟ್ಟು ದೇವಸ್ಥಾನ ಮುಂದೆ ಕೂತ್ಬಿಟ್ಟು ಓಟ್ ಕೇಳಬಾರ್ದು, ಭಿಕ್ಷೆ ಕೇಳಬೇಕು. ಏನಪ್ಪ ಇವರು? ಇವ್ರದೇ ರಾಜ್ಯಭಾರ, ದೇಶ ಉದ್ಧಾರ. ಹೂವಿನ ಹಾಸ್ ತಗೊಂಬನ್ನಿ ಅಂತ ಹೇಳಿ ನಿಮ್ಗೆ ಎಷ್ಟೊತ್ತಾಯ್ತು, ಇನ್ನೂ ಬಂದಿಲ್ಲ. ಎಲ್ಲ ಟೆನ್ಷನ್ ಆಗಿದೆ, ಜಲ್ದಿ ತಗೊಂಬನ್ನಿ ಸರ್. ಏ ವಿವೇಕ, ನಿನ್ಗೇನಂತ ಹೇಳಿದ್ದೆ? 2 ದಿವಸ ಮುಂಚಿತವಾಗಿ ಬಾ ಅಂತ ತಾನೆ? ಎಷ್ಟು ಗಂಟೆ ರಿಸೆಪ್ಷನ್ ಟೈಮ್ ಕರೆಕ್ಟ್ ಆಗಿ ಬಂದಿದ್ದೀರಲ್ಲ, ಇದು ನ್ಯಾಯನಾ? ಅಂದ ನಿನ್ ಫ್ರೆಂಡ್ಸ್ಗೆಲ್ಲ ಕಾಫಿ ತಿಂಡಿ ಎಲ್ಲ ವಿಚಾರಿಸ್ಕೊಪ್ಪ. ಸರ್, ನಮ್ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಬೇಕಾದ್ರೆ ಕಾಫಿ ತಿಂಡಿ ನಾವೇ ಹಿಡ್ಕೊಂಡ್ಬಿಟ್ಟು ನಾನೆಲ್ಲ ನೋಡ್ಕೊಂತೀನಿ, ಹೋಗಿಪ್ಪ. ಪರವಾಗಿಲ್ಲಮ್ಮ, ಮದುವೆಗೆ ಸೈಟ್ ಹುಡುಗಿರೆಲ್ಲ ಬಂದ್ಬಿಟ್ಟವ್ರೆ. ಮದುವೆ ಫುಲ್ ಕಲರ್ಫುಲ್ ಆಗಿರುತ್ತೆ. ಲೋ ನಾಗಪ್ಪ, ಅವಳು ಸೇಟು ಅಲ್ಲ ಕಣೋ, ನಮ್ಮವಳೆ. ಆದ್ರೆ ಅವಳಿಗೆ ನಾನೇ ಸುಂದ್ರಿ ಅನ್ನೋ ಫೀಲಿಂಗ್. ನನ್ನ ನೋಡೋ ಹುಡುಗರೆಲ್ಲ ನಾಯಿಗಳ ತರ ಹಿಂದೆ ಮುಂದೆ ಓಡಾಡ್ತಾರೆ, ರಮೆ ಕಣಪ್ಪ. ಅದಕ್ಕೆ ಮಕ ತೆರೆಮರೆಯಲ್ಲಿರೋದು. ಅಂದ ಚಂದನ ತುಂಬಾ ಹೊತ್ತು ಬಚ್ಚಿಡಕ್ಕೆ ಮುಚ್ಚಿಡಕ್ಕೆ ಆಗಲ್ಲ. ಬಂದ್ರಲ್ಲೇ ಗಂಡಿನ ಕಡೆ ಬಂದಿದ್ದಾರೆ, ದೇವಸ್ಥಾನದಲ್ಲಿದ್ದಾರೆ. ಯಾರೋ ಗಂಡಿನ ಅಂಕಲ್ ಆಂಟಿ ಅಂತೆ, ತುಂಬಾ ಹಾರಾಡ್ತಿದ್ದಾರೆ. ನಂದ ಇಲ್ಲೆಲ್ಲ ಸ್ವಲ್ಪ ನೋಡ್ಕೋ, ಗಂಡಿನ ಕಡೆಯವ್ರು ಬಂದಿದ್ದಾರಂತೆ, ಕರ್ಕೊಂಡ್ ಬರ್ತೀನಿ. ನೀವು ಹೋಗಿಯಮ್ಮ. ಏನಾಯ್ತಪ್ಪ? ಅದೇ ಗಂಡಿನ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರದ್ದೇ ಗಲಾಟೆ. ಅವ್ರ ಕಾಡ್ದಲ್ಲಿ ಮದುವೆ ಹೇಗ್ ನಡೆಯುತ್ತೋ ದೇವ್ರಿಗೆ ಗೊತ್ತು. ಇದು ಸ್ವಲ್ಪ ನೋಡ್ಕೊಂಡ್ ಬರ್ತೀನಿ. ನಂದ ಹೋಟ್ಲು ಹೋಗ್ಬಿಟ್ಟು ಫ್ರೆಶ್ ಆಗಿ ಬರ್ತೀವಿ ಕಣ. ಗುರುವೆ, ಅದೆಲ್ಲ ಬೇಡ, ನಿನ್ನ ಜೊತೆ ಬಾ. ನಾನ್ ಯಾಕೋ? ಇಂಥದಕ್ಕೆಲ್ಲ ನೀನೇ ಸರಿ, ಬಾರಪ್ಪ ಹೇಳ್ತೀನಿ. ನೀನು ಹೋಗಿರೋ. ಅಣ್ಣ, ಗಂಡಿನ ಕಡೆಯವರು ಬಂದಿದ್ದೀವಿ, ಬೇಗ ಕಾಫಿ ತಿಂದು ಕೊಟ್ಟು ಶೌಚ ಕರ್ಕೊಂಡು ಹೋಗ್ಬೇಕು ಅಂತ ಗೊತ್ತಿಲ್ಲ? ನೀವ್ 1 ಗಂಟೆ ಬೇಗ ಬಂದಿದ್ದೀರಮ್ಮ, ಅದಕ್ಕೆ ಗೊತ್ತಾಗ್ಲಿಲ್ಲ. ನಾವು 1 ಗಂಟೆ ಬೇಗ ಬಂದಿದ್ದಕ್ಕೆ ಈ ಪನಿಷ್ಮೆಂಟಾ? ಇನ್ನೂ ಮದ್ವೆನೇ ಆಗಿಲ್ಲ, ಈಗ್ಲೇ ಇಷ್ಟು ಮರ್ಯಾದೆ. ಇನ್ ಬರೋ ಮಹಾತಾಯಿ ಇನ್ನೆಷ್ಟು ಮರ್ಯಾದೆ ಕೊಡ್ತಾಳೋ? ಇಲ್ಲಮ್ಮ, ನನ್ ತಂಗಿ ಬಂಗಾರದಂತವಳು. ಸರ್, ದಯವಿಟ್ಟು ನೀವಾದ್ರೂ ಸ್ವಲ್ಪ ಹೇಳಿ. ಮೇಡಮ್ ಹೇಳದ್ಮೇಲೆ ಮುಗೀತು. ಅಮ್ಮ ನಮಸ್ತೆ. ನಂದ ಏನಾಯ್ತು? ಏನಿಲ್ಲ ಗುರು, ಗಂಡಿನ ಕಡೆಯವ್ರನ್ನ ಕರೆಯಕ್ಕೆ ಯಾರು ಬೇಗ ಬರ್ಲಿಲ್ಲ ಅಂತ ಹೇಳಿ ಬೈತಾ ಇದ್ದಾರೆ. ಬೈತಾ ಇದ್ದಾರ? ಯಾರು? ಈ ದೇವತೆನಾ? ನಿಮ್ಮನ್ನ ನೋಡ್ತಾ ಇದ್ರೆ ನಮ್ಮ ಮನೆಯವರು ಮಾರಮ್ಮ ಜಾಸ್ತಿ ಬರ್ತಾರೆ. ಹೌದಾ? ನಂದ ಅವ್ರು ಬೈತಿಲ್ಲಪ್ಪ, ಬುದ್ಧಿ ಹೇಳ್ತಾ ಇದ್ದಾರೆ. ತಪ್ಪು ಮಾಡಿದ್ರೆ ನಾವ್ ಏನ್ ಮಾಡ್ಬೇಕು? ಆ ತಪ್ಪನ್ನ ತಿದ್ಕೋಬೇಕು, ಅಷ್ಟೇ ಅಲ್ವಾ? ಅಷ್ಟೇಪಾ? ಅವ್ರೇನ್ ಚೌಟ್ರಿಗೆ ಬರಲ್ಲ ಅಂತಿಲ್ವಲ್ಲ? ಇಲ್ವಲ್ಲ. ಅಂದ್ಮೇಲೆ ಚೌಟ್ರಿಗೆ ಹೋಗ್ಬೋದಲ್ಲ? ಶಾಸ್ತ್ರ ಮುಗಿಸಿ ಅಷ್ಟೇ. ನೋಡು, ಒಂದೊಂದ್ಸಲ ನಾವು ಒಳ್ಳೆಯವ್ರನ್ನ ತಪ್ಪಾಗಿ ತಿಳ್ಕೊಂಡ್ಬಿಡ್ತೀವಿ. ನೀವೆಲ್ಲ ಬನ್ನಿ ಬಾ, ಶಾಸ್ತ್ರ ಮಾಡಿ. ಬನ್ನಿ 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 ಬನ್ನಿ. ಎಕ್ಸ್ಕ್ಯೂಸ್ ಮೀ. ನಾನು ನಿಜವಾಗ್ಲೂ ದೇವತೆನಾ? ಅದು ಒಂದು ಸಣ್ಣ ಸುಳ್ಳು ಹೇಳ್ಬಿಟ್ಟೆ. ಅಂದ್ರೆ ನೀವು ಬರೀ ದೇವತೆ ಅಲ್ಲ, ಸುಂದರವಾದ ದೇವತೆ. ಇರ್ಲಿ ಇರ್ಲಿ. ನೋಡಿ, ಈ ಅಂದ, ರೂಪ, ಸೌಂದರ್ಯ ಇವೆಲ್ಲ ಪದಗಳು ಹುಟ್ಕೊಂಡಿದ್ದೆ ನಿಮ್ಮಿಂದ. ಅಲ್ಲ, ನೀವೇ ಹೇಳಿ, ನಿಮಗಿಂತ ರೂಪವತಿ ಇರಕ್ ಸಾಧ್ಯನಾ? ಸಾಧ್ಯನೇ ಇಲ್ಲ. ಕೆಲವರು ಕನ್ನಡಿ ಮುಂದೆ ನಿಂತ್ಕೊಂಡು ನಾನೇ ಬ್ಯೂಟಿ ಕ್ವೀನ್ ಅಂತ ಅನ್ಕೋತಾರೆ. ಯಾಕೆ ಹೇಳಿ? ಯಾಕಂದ್ರೆ ಕನ್ನಡಿ ನೀನ್ ಚೆನ್ನಾಗಿಲ್ಲ ಅಂತ ಹೇಳಲ್ವಲ್ಲ. ಇನ್ ಕೆಲವರು ಮುಖ ಮುಚ್ಕೊಂಡು ಮಾಡ್ತಾರೆ. ಆದ್ರೆ ನಾನ್ ಚಾಲೆಂಜ್ ಮಾಡ್ತೀನಿ, ನಾನೇ ಸುಂದರಿ ಅಂತ ಅನ್ಕೊಂಡಿರೋರು ಯಾರಾದ್ರೂ ಒಬ್ರು ಬಂದು ನಿಮ್ ಪಕ್ಕದಲ್ಲಿ ನಿಂತ್ಕೊಂಡು ಒಂದ್ಸಲ ಚಾಲೆಂಜ್ ಮಾಡಿ ಗೆದ್ದು ತೋರಿಸ್ಲಿ, ಅವಾಗ ಒಪ್ಕೋತೀನಿ. ಆಕ್ಚುಲಿ ನಿಮ್ ತಂದೆಯವರಲ್ಲಿ ಯಾರು? ಅದೇ ನಿಮ್ ಪಕ್ಕದಲ್ಲೇ ನಿಂತಿದ್ರಲ್ಲ, ಅವರು ನನ್ನ ಹಸ್ಬೆಂಡ್. ಇರ್ಲಿ ಬಿಡಿ, ದೇವ್ರು
ನಿಮ್ಗೆ ಇದೊಂದು ವಿಷಯದಲ್ಲಿ ಮೋಸ ಮಾಡ್ಬಿಟ್ಟಿದ್ದಾನೆ. ಆಕ್ಚುಲಿ ಹೌದು, ನಿಮ್ಮಂತ ಕ್ಯಾಡ್ಬರೀಸ್ ಇದ್ರು ನಿಮ್ ಹಸ್ಬೆಂಡ್ ಆ ಪೆಪ್ಪರ್ ಮಿಂಟ್ ಮೇಲೆ ಯಾಕೆ ಕಣ್ಣು? ನನಗೆ ನಾ ಹಿಂಗೆ 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 ಸುತ್ತೆ ನಿಮ್ಗೆ ಗೊತ್ತಿಲ್ಲ. ಏನ್ ಮಾಡ್ತಿದ್ದೀರಾ ಇಲ್ಲಿ? ಏನಿಲ್ಲ, ಸೀರೆ ನೆರಿಗೆ. ಅಲ್ಲಿ ಹುಡುಗನಿಗೆ ಸೂಟ್ ಹಾಕ್ಬೇಕು, ಬರ್ತೀರಾ? ಬಂದು